ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವಿಕಮ್ಯ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ವೇತಾ. ನಾನಿವತ್ತು ನಿಮಗೆ ನಾಟಿ ಸ್ಟೈಲಲ್ಲಿ ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾವುದೇ ರೀತಿಯಾದಂಥ ಬಿರಿಯಾನಿ ಮಸಾಲ, ಹೊರಗಡೆಯಿಂದ ತಂದಿರೋಂಥ ಬಿರಿಯಾನಿ ಮಸಾಲ ಪೌಡರ್, ಹಾಗೆಯೇ ಫುಡ್ ಕಲರ್, ಪ್ರಿಸರ್ವೇಟಿವ್ ಏನು ಕೂಡ ಯೂಸ್ ಮಾಡ್ದೇ ನಾಟಿ ಸ್ಟೈಲಲ್ಲಿ ಮನೇಲಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಅರ್ಧ KGಯಷ್ಟು ಮಟನನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಹಾಗೆಯೇ ಮಟನ್ ಮುಳುಗುವಷ್ಟು ಮಾತ್ರ ನೀರನ್ನು ಸೇರಿಸಿ 2 ವಿಷಲ್ ಕುಗ್ಗಿಸ್ಕೊತಾ ಇದ್ದೀನಿ. ಇದು ಎಳೆ ಮಟನ್ ಆಗಿರೋದ್ರಿಂದ 2 ವಿಷಲ್ ಸಾಕು. ಮಟನ್ ಸ್ವಲ್ಪ ಬಲ್ತಿದೆ ಅಂದರೆ ನೀವು 3 ಇಂದ 4 ವಿಷಲ್ ಬೇಯಿಸ್ಕೋಬೋದು. ಹಾಗೆಯೇ ಅಕ್ಕಿ ಜೊತೆ ಕೂಡ ಅದು ಬೇಯುತ್ತೆ. ನಂತರ ಇದೆಲ್ಲ ವಿಷಲ್ ಆಗಿ ತಣಿಯೋ ಅಷ್ಟರಲ್ಲಿ ನಾವು ಬಿರಿಯಾನಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಂಡಲಿ ಅಥವಾ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬಿರಿಯಾನಿ ಮಸಾಲ ಸ್ಪೈಸಸ್ಗಳನ್ನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಮೇಲ್ಗಡೆ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಯಾವ ಕ್ವಾಂಟಿಟಿಲಿ ಹಾಕಿದ್ದೀನಿ ಅಂತ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ 1 ದೊಡ್ಡ ಈರುಳ್ಳಿ, ಹಾಗೆಯೇ 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಏನು ಟ್ರಾನ್ಸ್ಪರೆಂಟ್ ಆಗಲೇಬೇಕು ಅಂತ ಏನಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. 1 ರಿಂದ 2 ನಿಮಿಷದಲ್ಲಿ ಫ್ರೈ ಆಗುತ್ತೆ. ನಂತರ ನಾನು ಇದಕ್ಕೆ ಖಾರಕ್ಕೆ ತಕ್ಕನಾಗಿ 7 ರಿಂದ 8 ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿನ ಹಾಕೋಬೋದು. ನಂತರ ನಾನಿಲ್ಲಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿಯಷ್ಟು ಪಾಲಕ್ ಸೊಪ್ಪು, ಹಾಗೆಯೇ 1/4 ಹಿಡಿಯಷ್ಟು ಪುದೀನ ಸೊಪ್ಪು, ಇದು 3 ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ನಾವಿಲ್ಲಿ ಕಲರ್ಗೋಸ್ಕರ ಬಳಸ್ತಾ ಇದ್ದೀವಿ, ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ನ ಬಳಸ್ತಾ ಇಲ್ಲ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದನ್ನು ಆರಲಿಕ್ಕೆ ಬಿಟ್ಟು, ಆರಿದ ನಂತರ ನಾವು ಇದನ್ನು ರುಬ್ಕೊಂಡು ಬರಬೇಕು. ಇದೆಲ್ಲ ಆರಿ ರುಬ್ಕೊಂಡು ಬರೋ ಅಷ್ಟರಲ್ಲಿ ನಾವು ಬಿರಿಯಾನಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1/4 ಕಪ್ಪಷ್ಟು ಎಣ್ಣೆ, ಹಾಗೆಯೇ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಪಾತ್ರೆ ಕೂಡ ಬಳಸ್ಬೋದು. ಎರಡೂ ಕೂಡ ಒಂದೇ ಮೆಥಡಲ್ಲೇ ಮಾಡೋದು. ದಮ್ ಕಟ್ಟಿ ಮಾಡ್ತೀವಿ, ಹಾಗಾಗಿ ನೀವು ಕುಕ್ಕರ್ ಅಥವಾ ಪಾತ್ರೆ ಯಾವುದಾದ್ರೂ ಹಾಕೋಬೋದು. ಇದಕ್ಕೆ ನಾವು ಬಿರಿಯಾನಿ ಸ್ಪೈಸಸ್ಗಳನ್ನ ಹಾಕ್ಕೊಂಡು ಅದಕ್ಕೆ 2 ದೊಡ್ಡ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ನಮಗೆ ಬಿರಿಯಾನಿ ಕೂಡ ಅಷ್ಟೇ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಮೆತ್ತಗಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಇಲ್ಲಿ ಮೆತ್ತಗಾಗಿ ಚೆನ್ನಾಗಿ ಬೇಯಬೇಕು. ಆ ಥರ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾವು ಇಲ್ಲಿ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಮಸಾಲೆನಲ್ಲಿರೋಂಥ ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಈ ಥರ ಇಷ್ಟು ಚೆನ್ನಾಗಿ 4 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಆವಾಗಲೇ ಬೇಯಿಸಿಟ್ಕೊಂಡಿದ್ನಲ್ಲ ಮಟನ್ನು, ಅದನ್ನು ನೀರನ್ನು ತೆಗ್ದು ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಬೇಯಿಸಿರೋ ನೀರನ್ನ ನಾವು ಲಾಸ್ಟಲ್ಲಿ ಸೇರಿಸ್ಕೊಳ್ತೀವಿ. ಇವಾಗ ಬರೀ ಮಟನ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಟನ್ಗೆ ಮಸಾಲೆ ಹಿಡಿಯೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಮಟನ್ಗೆ ಮಸಾಲೆ ಎಲ್ಲ ಹಿಡಿದ ನಂತರ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಮೊಸರನ್ನ ತೊಗೊಂಡು ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಬೀಟ್ ಮಾಡಿ ಮೊಸರನ್ನ ಹಾಕೋದ್ರಿಂದ ಮಸಾಲೆ ಜೊತೆ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮೊಸರು ಹಾಕಿರೋದು ಗೊತ್ತಾಗಲ್ಲ, ಆ ಥರ ಇರುತ್ತೆ. ಅದು ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ 3 ಕಪ್ಪಷ್ಟು ತೆಂಗಿನಕಾಯಿನ ರುಬ್ಬಿ ಅದರಿಂದ ಹಾಲನ್ನು ತೊಗೊಂಡು 3 ಲೋಟ ತೆಂಗಿನಕಾಯಿ ಹಾಲು, ಹಾಗೆಯೇ 1 ಲೋಟ ಮಟನ್ ಬೇಯಿಸಿರೋ ನೀರಿರುತ್ತಲ್ಲ ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಮಟನ್ ಬೇಯಿಸಿರೋ ನೀರು ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಸೇರಿಸಿ ನಾವು ಕಾಯಿ ಹಾಲನ್ನ ಹಾಕೋಬೇಕಾಗುತ್ತೆ. ಈಗ 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರು, ಆ ಥರ ಹದದಲ್ಲಿ ಹಾಕೋಬೇಕು. ನಂತರ ನಾನಿಲ್ಲಿ 20 ನಿಮಿಷ ನೆನೆಸಿಟ್ಟಿರೋಂಥ ಜೀರಾ ಸಾಂಬಾರ್ ರೈಸ್ ಅಥವಾ ಜೀರಾ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 1:2 ನೀವು ಮಟನ್ ಬೇಯಿಸಿರೋ ನೀರು ಇವಾಗ 1-1.5 ಗ್ಲಾಸ್ ಇದ್ದರೆ ಅದಕ್ಕೆ ಅಕ್ಕಿಗೆ ಡಬಲ್ ಆಗೋ ಥರ ಕಾಯಿ ಹಾಲನ್ನ ಹಾಕಿ ಅಡ್ಜಸ್ಟ್ ಮಾಡಿ ಬೇಯಿಸ್ಕೋಬೇಕು. ನೋಡಿ, ಇಲ್ಲಿ ಅಕ್ಕಿ ಎಲ್ಲ ಕುದಿ ಬಂದು ಲಾಸ್ಟ್ಗೆ ಇಷ್ಟ ಆಗಿದೆ. 15 ಮಿನಿಟ್ಸ್ ಆದಮೇಲೆ ಈ ಹದಕ್ಕೆ ಬರುತ್ತೆ. ಇನ್ನೂ ಸ್ವಲ್ಪ ದಿಂಡಿರುತ್ತೆ. ಈ ಟೈಮಲ್ಲಿ ನಾವು ದಮ್ ಕಟ್ಟೋಣ. ಹಾಗಾಗಿ ನಾವಿಲ್ಲಿ 3 ಟೀ ಸ್ಪೂನಷ್ಟು ತುಪ್ಪನ ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿದ ನಂತರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡೋದು ಆಪ್ಷನಲ್ಲು, ಬಟ್ ನಾವು ಈ ಥರ ಮಿಕ್ಸ್ ಮಾಡೋದ್ರಿಂದ ತುಪ್ಪದ ಫ್ಲೇವರು ಪ್ರತಿಯೊಂದು ಅನ್ನದ ಅಗ್ಲಿಗೂ ಕೂಡ ಹಿಡಿಯುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತೀನಿ. ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಹರಳೆ ಅಥವಾ ನಾವು ತವಾ ಏನು ಹೇಳ್ತೀವಿ, ತವಾ ಏನು ಬೇಕಾದ್ರೂ ಇಡ್ಬೋದು. ನಾನಿಲ್ಲಿ ರೊಟ್ಟಿ ಮಾಡೋ ಹರಳೆನ ಇಡ್ತಾ ಇದ್ದೀನಿ. ಇದು ಇಟ್ಟು ಅದ್ರ ಮೇಲೆ ನಾವು
ಕುಕ್ಕರ್ನ ಇಟ್ಟು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ದಮ್ ಕಟ್ಲಿಕ್ಕೆ ಬಿಡಬೇಕು. ನೀವು ಓಪನ್ ಪಾತ್ರೆನಲ್ಲಾದ್ರೂ ಹಾಗೇ ಮಾಡಬೇಕು. ನೋಡಿ ಇವಾಗ ಅನ್ನ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ಹಾಗೆಯೇ ನೀರು ಫುಲ್ ಇಂಗಿದೆ. ನಾವು ಈ ಥರ ಮಾಡಲಿಲ್ಲ ಅಂದರೆ ಅನ್ನ ತಳ ಹತ್ತಿಬಿಡುತ್ತೆ. ಹಾಗಾಗಿ ನಾವು ತವ ಮೇಲೆ ಇಟ್ಟು ಈ ಥರ ದಮ್ ಕಟ್ಕೋಬೇಕು. ನಿಮ್ಮ ಹತ್ರ ಬಾಳೆ ಇದ್ದರೆ ಮೇಲ್ಗಡೆ ಬಾಳೆ ಎಲೆ ಕೂಡ ಹಾಕ್ಬಿಟ್ಟು ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹಾಗೇನೆ ಸೂಪರಾಗಿ ಹೋಟೆಲ್ಗಿಂತ ರುಚಿಯಾಗಿ ಮನೆಯಲ್ಲೇ ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೀವು ಕೂಡ ಮನೆಯಲ್ಲಿ ಬಿರಿಯಾನಿನ ಮಾಡಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್